ಮಾಲವ ಬಸರಿ ಅಂತೆ. ಮಾಲವ ಬಸರಿ ಆಗಿದ್ದಾಳಂತೆ. ಮಾಲವ ಬಸರಿ ಅಂತೆ. ಮಾಲವ ಬಸರಿ ಆಗಿದ್ದಾಳಂತೆ. ಮಾಲವ ಅಯ್ಯೋ ನಿಮ್ಗೆ ಗೊತ್ತಾಗಿಲ್ಲಕ್ಕ. ಮಾಲವ ಬಸರಿ ಅಂತೆ. ಮಾಲವ ಬಸರಿ ಆಗಿದ್ದಾಳಂತೆ. ಮತ್ತೇನೆ ಆಗಿಲ್ಲ ಅದೇ ಅವ್ರಿಗೆ ಗೊತ್ತು. ಮದುವೆಗೆ ಮುಂಚೆ ಹೆಣ್ಣಿಗೆ ಗರ್ವ ಬರ್ಬೋದು, ಆದ್ರೆ ಗರ್ಭ ಬರಬಾರ್ದು ಕಣೆ. ತಂದೆ ತಾಯಿ ಇಲ್ಲದ ಮಗು ಅಂತ ನಿನ್ನ ಪ್ರೀತಿಯಾಗಿ ಸಾಕಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಟೆ. ಮನೆತನದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲು ಮಾಡಿಬಿಟ್ಟೆ. ನಾನು ತಲೆ ಎತ್ಕೊಂಡು ಹೇಗೆ ತಿರುಗ್ಲಿ ನೋಡು. ನಿನ್ನ ಕೈಯಿಂದ ಒಂದು ತೊಟ್ಟು ವಿಷ ಕೊಡು, ನೆಮ್ಮದಿಯಾಗಿ ಪ್ರಾಣ ಬಿಟ್ಟು ಬಿಡ್ತೀನಿ. ನನ್ನ ಮಾತು ಕೇಳಜ್ಜಿ. ಏನಾಯ್ತಮ್ಮ? ನಿನ್ನ ಮದ್ವೆ ಆಗಿ ಈ ಮನೆಗೆ ಮುದ್ದಿನ ಸೊಸೆಯಾಗಿ ಬರ್ತಾಳೆ ಅಂತ ನಾನು ಎಷ್ಟೋ ಆಸೆಯಿಂದ ಇದ್ದೆ. ಆದ್ರೆ ಮದ್ವೆಗೆ ಮುಂಚೆನೆ ಈ ಮನೆಯಲ್ಲಿ ತೊಟ್ಲು ಕಟ್ಟೋದಕ್ಕೆ ಸಿದ್ಧವಾಗಿದ್ದಾಳೆ ಕಣೋ. ಏನ್ ಹೇಳ್ತಾ ಇದ್ಯಾ? ನಿಜ ಹೇಳ್ತಾ ಇದ್ದೀನಿ. ಅವಳು ತಾಳಿ ಕಟ್ಟಿಸ್ಕೊಳ್ಳೋಕ್ ಮುಂಚೆನೆ ತಾಯಿ ಆಗ್ತಿದ್ದಾಳೆ. ನೋಡಮ್ಮ, ಇದು ನೀನು ನಂಬ್ತೀಯ? ಮಾಲ ಯಾರಮ್ಮ? ನಿನ್ ಮೊಮ್ಮಗಳು. ಅವಳು ಮೈಲ್ ಹರಿತಿರೋದು ನಮ್ಮ ರಕ್ತಾನೆ. ಇದುವರೆಗೂ ನಮ್ಮ ವಂಶದಲ್ಲಿ ಯಾರು ಆ ರೀತಿ ದುಡುಕಿ ತಪ್ಪಾರಿ ತುಳಿದಿಲ್ಲ, ತುಳಿಯೋದು ಇಲ್ಲ. ಹೌದಮ್ಮ. ಪೂಜಾರಪ್ಪ, ನಾನಂತೂ ದೇವ್ರನ್ನ ನೋಡಿಲ್ಲ. ನಿಮ್ಮನ್ನೇ ದೇವ್ರು ಅಂತ ತಿಳ್ಕೊಂಡಿದ್ದೀನಿ. ನನ್ ಮೇಲೆ ಯಾಕಿಂತ ಅಪವಾದ ಹೊರಿಸಿದ್ರಿ? ನನ್ ಬಸರಿನ, ನನ್ ಗರ್ಭಿಣಿನ ಹೇಳಿ ಹೇಳಿ ಪೂಜಾರಪ್ಪ, ಹೇಳಿ. ಪೂಜಾರಪ್ಪ, ಆ ದಿನ ತೀರ್ಥ ಕೊಟ್ಟು ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ರಲ್ಲ, ಇದಕ್ಕೇನಾ? ಹೇಳಿ ಪೂಜಾರಪ್ಪ. ನೀವು ದಿನಾ ಪೂಜೆ ಮಾಡೋ ಈ ದೇವ್ರ ಮೇಲೆ ಆಣೆ ಮಾಡಿ ಹೇಳಿ. ನಾನ್ ಬಸರಿನ, ನಾನೇ ನಿಮ್ ಮಗಳಾಗಿದ್ರೆ ನನ್ ಮೇಲೆ ಅಪವಾದ ಹೊರಿಸ್ತಿದ್ರ? ಈ ನಿಮ್ ಮಗಳ ಮೇಲೆ ಆಣೆ ಮಾಡಿ ಹೇಳಿ, ಹೇಳಿ. ನೀನು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲಮ್ಮ. ಆದ್ರೆ ನನ್ನ ಮಗಳು ಅನ್ನೋ ಸ್ವಾರ್ಥಕ್ಕೋಸ್ಕರ ನೀನೊಬ್ಬ ಹೆಣ್ಣು ಅನ್ನೋದು ಮರೆತು ಈ ಅಪವಾದನ ನಿನ್ನ ಮೇಲೆ ಹೊರಸದ್ನಮ್ಮ. ನಿಜವಾಗಲೂ ಬಸರಿ ಆಗಿರೋಳು ನೀನಲ್ಲಮ್ಮ, ನೀನಲ್ಲ, ನನ್ನ ಮಗಳು. ಬುದ್ದಯ್ಯನವರೇ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಮೀನಲ್ಲಿ ಬಂದ ಬೆಳೆಗೆ ಕೈ ಹಾಕಿದ್ರಿ, ನಾನು ಬೇಡ ಅನ್ಲಿಲ್ಲ. ಪ್ರತಿದಿನ ಭಕ್ತಾದಿಗಳು ನೀಡೋ ಕಾಣಿಕೆ ಕೈ ಹಾಕಿದ್ರಿ, ನಾನು ಅಡ್ಡಿಪಡಿಸ್ತಿಲ್ಲ. ಆದ್ರೆ ದೇವರ ವಿಗ್ರಹನ ಕಿತ್ಕೊಂಡ್ರೆ ನಾನು ಬಿಡೋಲ್ಲ, ಖಂಡಿತ ಬಿಡೋಲ್ಲ. ಪೂಜಾರಪ್ಪ, ದೊಡ್ಡವ್ರನ್ನ ಎದುರಾಕೊಂಡ್ರೆ ಏನಾಯ್ತದೆ ಅಂತ ಮುಂದೆ ನಿನ್ಗೆ ಗೊತ್ತಾಯ್ತದೆ. ಭೂತಯ್ಯನ ಮಗ ಕೋದಂಡ ದರ್ಬೆ ತಗೊಂಡು ಬರ್ತಿದ್ ನನ್ನ ಮಗಳಿಗೆ ಬೆಂಕಿಲಿ ಮತ್ತು ಬರೋ ಪುಡಿ ಹಾಕಿ ಪ್ರಜ್ಞೆ ತಪ್ಪಿಸಿ ಅವಳ ಬಾಳನ್ನೇ ಸರ್ವನಾಶ ಮಾಡ್ಬಿಟ್ನಮ್ಮ. ನಮ್ಮ ಕೆಲಸಕ್ಕೆ ನೀನು ಅಡ್ಡಿ ಬಂದ್ರೆ ನಿನ್ನ ಮಗಳ ವಿಷಯನ ಊರಿಗೆಲ್ಲ ಹರಡು ಬಿಡ್ತೀವಿ ಅಂತ ಹೇಳಿ ನನ್ನ ಹೆದರಿಸಿ ಬೆದರಿಸಿ ಬಾಯಿ ಮುಚ್ಚಿಸ್ಬಿಟ್ರಮ್ಮ. ಅವತ್ತು ಅವರು ಮಾಡಿದ ಕೃತ್ಯಗಳನ್ನೆಲ್ಲ ನೀನೇ ಕಣ್ಣಾರೆ ಕಂಡು ಅವರನ್ನ ಪೊಲೀಸ್ನವ್ರು ಹಿಡ್ಕೊಟ್ಟು ದ್ವೇಷಕ್ಕೆ ಪವಿತ್ರವಾದ ತೀರ್ಥದಲ್ಲಿ ಮತ್ತು ಬರುವಂತ ಔಷಧಿನ ಬೆರೆಸಿ ನಿನಗೆ ಕೊಡಿಸಿ ದೈವ ಸ್ಮರಣೆ ಮಾಡುವಂತ ನನ್ನ ಬಾಯಿಂದ ನಿನ್ನ ಮೇಲೆ ಅಪವಾದ ಬರೋ ಹಾಗೆ ಮಾಡಿಸಿ ನಿನ್ನ ಊರಿಂದಲೇ ಓಡಿಸುವಂತ ಪ್ರಯತ್ನ ಮಾಡಿದಾರಮ್ಮ ನೀಚರು. ನನ್ನಿಂದ ನಿನಗಾಗಿರೋ ಅನ್ಯಾಯಕ್ಕೆ ಆ ದೇವ್ರು ನನ್ನ ಕ್ಷಮಿಸೋಲ್ಲಮ್ಮ, ನೀನೇ ನನ್ನ ಕ್ಷಮಿಸ್ಬೇಕಮ್ಮ. ಪೂಜಾರಪ್ಪ, ನಿಮ್ ಮಗಳ ಶೀಲನ ಯಾರು ಹಾಳು ಮಾಡಿದಾರೋ ಅವ್ರ ಕೈಯಿಂದಲೇ ಅವಳಿಗೆ ತಾಳಿ ಕಟ್ಟಿಸ್ತೀನಿ. ಅವರು ಮಾಡಿರೋ ದ್ರೋಹನ ಬಹಿರಂಗ ಪಡಿಸಿ ಈ ಊರ್ ಬಿಟ್ಟು ಓಡಿಸ್ತೀನಿ.
ಹೋಜಾರಯ್ಯ, ಮಾಲಾ ಬಸ್ರಿ ಆಗದೆ ಇದ್ರು ಬಸ್ರಿ ಆಗವಳೆ ಅಂತ ಅಪಪ್ರಚಾರ ಮಾಡ್ದನು ನೀನಯ್ಯ. ಈಗ ಅವಳು ಅವಮಾನ ತಾಳ್ಲಾರ್ದೆ ಊರ್ ಬಿಟ್ಟು ಹೋಗವಳೆ ಅಂತ ಪ್ರಚಾರ ಮಾಡ್ಬೇಕಾದನು ನೀನಯ್ಯ. ಭಗತ್ರು ದೇವಸ್ಥಾನಕ್ಕೆ ಬರೋ ಟೈಮ್ ಆಯ್ತು. ರಕ್ತ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಬಿಡು. ಈ ದೇಹನ ಗುರುತು ಸಿಗದಂಗೆ ಸುಟ್ಟಾಕ್ಬಿಡ್ರಲ್ಲ. 10 ಜೊತೆಗೆ 11, ಅದ್ರ ಜೊತೆ ಇನ್ನೊಂದು. ಸರಿ ಬುದ್ಧಿ. ಇದೇನಿದು ಈ ಕಲ್ಲಾಟ ಅಮ್ಮ? ಚಿತ್ರಗುಪ್ತರೇ, ಏನಿದು? ನಮ್ಮ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿರುವುದಲ್ಲ. ಮಹಾಪ್ರಭು, ಯಾರೋ ಮಹಾಪಾಪಿ ನಮ್ಮ ಲೋಕಕ್ಕೆ ಪ್ರವೇಶ ಮಾಡಿರುವಂತಿದೆ. ಯಾರಯ್ಯ ನೀವು? ಎಲ್ಲದ್ರಯ್ಯ? ಬಿಡ್ರಯ್ಯ. ಚಿತ್ರಗುಪ್ತ, ಪ್ರವೇಶ ಮಾಡಿರುವುದು ಮಹಾಪಾಪಿಯಲ್ಲ, ಮುಗ್ಧೆ. ನೀನೇ ಮಹಾಪರಾಧವನ್ನು ಮಾಡಿರುವೆ. ನಾನಾ ತಾಯಿ? ನಾನೇನು ತಪ್ಪು ಮಾಡಿರುವೆ? ಬ್ರಹ್ಮನ ಲಿಖಿತವನ್ನೇ ತಲೆಕೆಳಗು ಮಾಡಿರುವೆ. ಈಗ ನೀನು ಶುಭಶ್ರೀಯನ್ನು ಕರೆತರುವ ಬದಲಾಗಿ ಮಾಲಾಶ್ರೀಯನ್ನು ಕರೆಸಿಬಿಟ್ಟಿರುವೆ. ಅಯ್ಯಯ್ಯೋ, ನೀನು ಮಾಡಿರುವುದು ಮಹಾಪರಾಧ. ಅವಳು ಶುಭಶ್ರೀ ಅಲ್ಲ, ಮಾಲಾಶ್ರೀ. ಮಹಾತಾಯಿ, ದಯವಿಟ್ಟು ನಾನು ಮಾಡಿರುವ ಮಹಾತಪ್ಪನ್ನು ಕ್ಷಮಿಸಿಬಿಡು. ನೀನು ಮಾಡಿರುವುದು ಮಹಾಪರಾಧ. ಎಂದು ಹೀಗೆ ನೀನು ಮಾಡುವುದಿಲ್ಲ ಮಾಡಿರುವುದು ತಾಯಿ. ಮಹಾಪರಾಧ. ಶುಭಶ್ರೀಯ ಪ್ರಾಣವನ್ನು ತೆಗೆದುಕೊಂಡು ಬಾ ಎಂದು ಹೇಳುವುದನ್ನು ಬಿಟ್ಟು ಮಾಲಾಶ್ರೀ ಪ್ರಾಣವನ್ನು ತೆಗೆದುಕೊಂಡು ಬಾ ಎಂದು ಹೇಳಿರುವರಲ್ಲ. ನಿಮ್ಮ ಅವಿವೇಕತನಕ್ಕೆ ಏನು ಹೇಳಬೇಕು? ನೀವೇನು ಭಾರಿ ಸಾಚಾವಂತರೇ. ಚಿತ್ರಗುಪ್ತ, ಅಬ್ಬರದಿಂದ ಪ್ರಯೋಜನವಿಲ್ಲ. ಸಾವಿತ್ರಿ ಬಳಿ ಹೋಗಿ ವಾದದಲ್ಲಿ ಸೋತು ಸತ್ಯವಾನ್ ಪ್ರಾಣವನ್ನು ಹಿಂತಿರಿಸಿಕೊಟ್ಟಿದ್ದು ಲೋಕಕ್ಕೇನು ತಿಳಿಯದೆ. ಎಲ್ಲರೂ ತಪ್ಪು ಮಾಡುವರು, ನಾನು ಮಾಡಿರುವೆ. ಆದರೆ ನಿಮ್ಮಷ್ಟು ದೊಡ್ಡ ತಪ್ಪನ್ನು ನಾನು ಮಾಡಿಲ್ಲ. ಚಿತ್ರಗುಪ್ತ, ಮಿಸ್ಟರ್ ಯಮಣ್ಣ, ಇಲ್ಲಿ ನೋಡೋಣ. ಯಾರದು? ಇಷ್ಟೊತ್ತು ಶುಭಶ್ರೀ ಬದಲು ಮಾಲಾಶ್ರೀನ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳ್ತಿದ್ರಲ್ಲ, ಆ ಮಾಲಾಶ್ರೀ ನಾನೇ. ಚಿತ್ರಗುಪ್ತರೇ, ಈಗ ಮಾನವಿಗೆ ಉತ್ತರವನ್ನು ಹೇಳಿ. ಮಹಾಪ್ರಭು, ಆ ಮಾನವೀಯ ಮುಂದೆ ನಮಗೆ ಅವಮಾನವಾಗುವುದು ಬೇಡ. ನಮ್ಮಲ್ಲಿ ಸೌಹಾರ್ದತೆ ಬೇಕು. ರೀ ಸ್ವಾಮಿ, ನೀವ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ನನ್ ಗತಿ ಏನು? ಆ ಜೀವ ನಂದು. ಈಗಾಗ್ಲೇ ಭೂಲೋಕದಲ್ಲಿ ಬಾಂಬ್ ಬ್ಲಾಸ್ಟಿಂಗು, ಗೂಂಡಾಯಿಸಮ್ಸು, ಆಕ್ಸಿಡೆಂಟು, ಕ್ಯಾನ್ಸರು, ಏಡ್ಸ್ ಅಂತ ಸಾಯ್ತಿದ್ದಾರೆ. ನೀವ್ ಬೇರೆ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಮ ಯಮಲೋಕಕ್ಕೆ ಬಾಂಬ್ ಬಿಡ್ಬೇಕಾಗುತ್ತೆ. ಮಾನವಿ, ಏನಿದು ನಿನ್ನ ಉದ್ದಟತನ? ಮಾತು ಅತಿ ಆಯಿತು, ಎಚ್ಚರಿಕೆ. ಯೋ, ಏನಯ್ಯ ಮಾತತಿ ಆಯ್ತು? ನನ್ ವಯಸ್ಸೆಷ್ಟಯ್ಯ? 22. ಇನ್ನು ವಯಸ್ಸೆಷ್ಟಯ್ಯ ಉಳಿದಿದೆ? 82. ಅಯ್ಯೋ 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 ಅಯ್ಯೋ, 82! ಎಷ್ಟು ಕೇವಲವಾಗಿ ಹೇಳ್ಬಿಟ್ಟಿಯಯ್ಯ. 22ಕ್ಕೆ ನನ್ನ ಡಾಮ್ ಡಸ್ಕಡಂಕ ಪಲಾಸ್ ಮಾಡ್ಬಿಟ್ರಲ್ಲ. ಯೋ, ನಾನಿನ್ನು ನಮ್ಮ ಮಾವನ್ ಜೊತೆ ಡುಯೆಟ್ ಹಾಡ್ಲಿಲ್ಲ, ತಾಳಿ ಕಟ್ಟಿಸ್ಕೊಳ್ಳಿಲ್ಲ, ಪ್ರಸ್ತುತ ಅನುಭವನೂ ಆಗ್ಲಿಲ್ಲ, ಇನ್ನು ಮಕ್ಕಳನ್ನ ಎತ್ಕೊಂಡು ಲಾಲಿ ಹಾಡ್ಲಿಲ್ಲ, ಇನ್ನು ಅಜ್ಜಿ ಆಗಿ ರುಕ್ಕುಮಣಿ ರುಕ್ಕುಮಣಿ ಶಾದಿಗೆ ಬಾತ್ ಕ್ಯಾ ಕ್ಯಾ ಹೂವಾ. ಏನ್ ಹೂವಾ? ಎಲ್ಲ ಹವಾ. ನಾನ್ ಏನೇನೋ ಇಮ್ಯಾಜಿನೇಷನ್ಸ್ ಇಟ್ಕೊಂಡಿದ್ದೆ, ನನ್ನ ಡ್ರೀಮ್ಸ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲಯ್ಯ. ನನಗೆ ಅದೆಲ್ಲ ಗೊತ್ತಿಲ್ಲ. ತಪ್ಪು ಮಾಡಿರೋದು ನೀನೇ ತಾನೆ. ನಡಿ, ಮೊದಲು ಕರ್ಕೊಂಡು ಹೋಗಿ ನನ್ನ ಗಾಜನೂರಿಗೆ ಬಿಡು. ನಡಿಯಯ್ಯ. ನಮ್ಮ ಅಜ್ಜಿ ಮುದ್ದೆ ಬಸ್ಸಾರ್ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ, ಆರೋಗುತ್ತೆ. ನಡಿಯಯ್ಯ. ಈ ಮಾನವಿಯ ಗೋಳಾಟವನ್ನು ನೋಡಲಾಗುತ್ತಿಲ್ಲ. ಇವಳನ್ನು ಕರೆದುಕೊಂಡು ಹೋಗಿ ಭೂಲೋಕಕ್ಕೆ ಬಿಟ್ಟು ಬಂದು ಬಿಡಿ. ಬಗ್ಗಿ ನೋಡಿ. ಪಾಪ, ಆ ಮಾನವಿಯ ದೇಹ ಸುಟ್ಟು ಬೂದಿಯಾಗುತ್ತಿದೆ. ಯಾರಿದು? ಅಯ್ಯೋ 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 ಅಯ್ಯೋ, ನಂದಯ್ಯ, ನನ್ ಬಾಡಿ ಆರ್ಸಯ್ಯ. ನೋಡ್ತಾ ಇದ್ದೀರಲ್ಲಯ್ಯ, ನೀರ್ ತಗೊಂಡ್ ಬಂದ್ರಯ್ಯ, ಆರ್ಸಯ್ಯ ಬೇಗ. ಅಯ್ಯೋ, ಹೋಯ್ತು ನನ್ ಬಾಡಿ, ಹೋಯ್ತು. ಬಾಲ, ಮಾನವರ ದೇಹ ಒಮ್ಮೆ ಅಗ್ನಿಗಾಹುತಿಯಾದ ಮೇಲೆ ಮರಳಿ ಅದನ್ನು ಪಡೆಯಲು ಸಾಧ್ಯವಿಲ್ಲ. ಮಾನವಿ, ಹೇಗೂ ತಪ್ಪು ನಡೆದು ಬಿಟ್ಟಿದೆ. ನೀನೂ ಬಂದು ಬಿಟ್ಟಿರುವೆ. ಉಳಿದ 82 ವರ್ಷ ಹಾಯಾಗಿ ನಮ್ಮ ಜೊತೆಯಲ್ಲಿ ಕಾಲ ಕಳೆಯಬಹುದಲ್ಲವಾ? ನನ್ ಮುದ್ದಿನ ಮಾವನ್ ಬಿಟ್ಬಿಟ್ಟು ನಾನು ಇಲ್ಲಿರ್ಬೇಕಾ? ನನ್ಗದೆಲ್ಲ ಗೊತ್ತಿಲ್ಲ. ನನ್ ಬಾಡಿ ನಂಗೆ ಕೊಟ್ಬಿಡ್ರಯ್ಯ. ಮಾನವಿ, ಅದೆಲ್ಲ ಅಸಾಧ್ಯವೆಂದು ತಿಳಿದು ಕೂಡ ಯಾಕೆ ಹಠ? ಅರೆ ಅಲ್ಲಯ್ಯ, ತಪ್ಪು ಮಾಡಿರೋದು ನೀವು, ನನಗೆ ರೋಫ್ ಹಾಕ್ತೀರಾ? ಈ ವಿಷಯ ನಮ್ ತಾಯಂದ್ರು ಗೊತ್ತಾದ್ರೆ ನಿಮ್ಮ ಗತಿ ಡಾಮ್ ಡಸ್ಕ ಡಂಕ ಫಲ.